ಉದ್ಧವ್ ಠಾಕ್ರೆ ಏನು ಹೇಳ್ತಾರೆ ಕೇಳಿಸ್ಕೊಂಡು ಬನ್ನಿ. ಉದ್ಧವ್ ಠಾಕ್ರೆ ಬರೋಬ್ಬರಿ 48 ಲೋಕಸಭಾ ಸ್ಥಾನ ಹೊಂದಿರುವಂಥ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಶಿವಸೇನೆ ಉದ್ಧವ್ ಠಾಕ್ರೆ ಕಾಂಗ್ರೆಸ್ NCP ಕೂಟದಲ್ಲಿ ಏನಿದೆ ಇವರು 23 ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ತನ್ನ ಸಾಂಪ್ರದಾಯಿಕ 23 ಕ್ಷೇತ್ರಗಳನ್ನು ಬಿಟ್ಟುಕೊಡಿ ಅಂತ ಕೇಳ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಬೇಡಿಕೆಗೆ ಕಾಂಗ್ರೆಸ್ ಒಪ್ತಾ ಇಲ್ಲ. ಯಾಕೆಂತಂದರೆ ನೋಡಿ ಉದ್ಧವ್ ಠಾಕ್ರೆ ಅವರೇ, ನೀವು 23 ಕಳೆದ ಬಾರಿ ಏನು ಸ್ಪರ್ಧೆ ಮಾಡಿದ್ದೀರಿ. ಆಗ ನಿಮ್ಮ ಜೊತೆ ಯಾರಿದ್ರು? BJP ಜೊತೆ ಮೈತ್ರಿ ಇದ್ದಾಗ 23 ಸ್ಥಾನಗಳನ್ನು ನೀವು ಸ್ಪರ್ಧೆ ಮಾಡಿದ್ರಿ. BJP ನಿಮ್ಮ ಜೊತೆ ಇತ್ತು, ಆಮೇಲೆ ಶಿಂಧೆ ನಿಮ್ಮ ಜೊತೆ ಇದ್ದರು. ಆ ಸಂದರ್ಭದಲ್ಲಿ ಮಾಡಿದಿರಿ. ಇವತ್ತು BJP ನಿಮ್ಮ ಜೊತೆ ಇಲ್ಲ, ಇವತ್ತು ಶಿಂಧೆ ನಿಮ್ಮ ಜೊತೆ ಇಲ್ಲ. 23 ಹೆಂಗೆ ಕೊಡೋಕ್ಕಾಗತ್ತೆ? 23ರಲ್ಲಿ 18ರಲ್ಲಿ ಗೆದ್ದಿದ್ರು ಶಿವಸೇನೆ. 23ರಲ್ಲಿ 18ರಲ್ಲಿ ಗೆದ್ದಿದ್ರು, 23 ನಾನು ಕೊಡಿ ಅಂತೇಳಿ. ಕಾಂಗ್ರೆಸ್ ಹೇಳ್ತಾ ಇದೆ 23 ನಿಮ್ಗೆ ಕೊಡೋಕ್ಕಾಗಲ್ಲ, BJP ಸಪೋರ್ಟ್ ಇತ್ತು ನಿಮಗೆ, ಹಾಗಾಗಿ 18 ಗೆದ್ದಿದ್ದೀರಿ. ಆಮೇಲೆ ಮುಖ್ಯಮಂತ್ರಿ ಆಗಿರುವಂಥ ಶಿಂಧೆ ಅವರ ಬಣ. ಸೊ ಹಾಗಾಗಿ ಶಿಂಧೆ ನಿಮ್ಮ ಜೊತೆ ಇಲ್ಲ, BJP ನಿಮ್ಮ ಜೊತೆ ಇಲ್ಲ, ನಿಮ್ಗೆ ಹೆಂಗೆ ಕೊಡೋಕ್ಕಾಗುತ್ತೆ 23? ಸೊ ಹಾಗಾಗಿ ಉದ್ಧವ್ ಠಾಕ್ರೆ ಒಂದು ಕಡೆ ಕಿರಿಕಿರಿ ಆಗಿದ್ದಾರೆ, ಮತ್ತೊಂದು ಕಡೆ ದೀದಿ ಕಿರಿಕಿರಿ ಆಗಿದ್ದಾರೆ.